ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ರೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಈ ಭೂಮಿ ಮೇಲೆ ಹಲವಾರು ಕಂಪನಿಗಳು ಇವೆ, ಆದರೆ ಕೆಲವೇ ಕಂಪನಿಗಳು ಮಾತ್ರ ಗ್ರೇಟ್ ಆಗ್ತವೆ. ಹಾಗಿದ್ರೆ ಆ ಕಂಪನಿಗಳಿಗೆ ಲಕ್ ಇದೆ, ಅದಕ್ಕೆ ಆ ಕಂಪನಿಗಳು ಸಕ್ಸಸ್ ಸಿಗ್ತದೆ ಅನ್ಕೊಂಡ್ರ. ಆದರೆ ನಿಮಗೆ ಗೊತ್ತಾ ಅದ್ರ ಹಿಂದೆ ಸೀಕ್ರೆಟ್ಸ್? ಹೌದು, ಅಮೆರಿಕಾದ ಬಿಸ್ನೆಸ್ ರಿಸರ್ಚರ್ ಮತ್ತು ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆದ ಜಿಮ್ ಕೋಲಿನ್ಸ್ ರವರು ಬರೆದ ಗುಡ್ ಟು ಗ್ರೇಟ್ ಈ ಪುಸ್ತಕದಿಂದ ಆ ಸೀಕ್ರೆಟ್ಗಳನ್ನು ತಿಳಿದುಕೊಳ್ಳೋಣ. ಬನ್ನಿ, ಹಾಗಿದ್ರೆ ಶುರು ಮಾಡೋಣ. ಲೇಖಕರು ಈ ಒಂದು ಪುಸ್ತಕದ ಮೊದಲನೇ ಹಂತದಲ್ಲಿ ಹೇಳುತ್ತಾರೆ ಲೀಡರ್ಶಿಪ್. ಇದರ ಅರ್ಥ ನಾಯಕತ್ವ. ಹೌದು, ಒಬ್ಬ ನಿಜವಾದ ನಾಯಕ ತನ್ನ ಈಗೋವನ್ನು ಮುಂದೆ ಇಡುವುದಿಲ್ಲ, ಅವನು ತನ್ನ ತಂಡವನ್ನು ಮುಂದೆ ಇಡ್ತಾನೆ. ಹೌದು, ಉದಾಹರಣೆಗೆ ಒಂದು ಕ್ರಿಕೆಟ್ ತಂಡದಲ್ಲಿ ತಂಡ ಗೆದ್ದರೆ ಕ್ಯಾಪ್ಟನ್ ಹೇಳ್ತಾನೆ, ಇದು ನನ್ನ ಗೆಲುವಲ್ಲ, ಇದು ನಮ್ಮ ತಂಡದ ಗೆಲುವು. ಅದೇ ತಂಡ ಸೋತ್ರೆ ನಾಯಕ ಅವಾಗ ಹೇಳ್ತಾನೆ, ಇದು ನನ್ನ ಜವಾಬ್ದಾರಿ, ನಾನು ಸರಿಯಾಗಿ ನಿಭಾಯಿಸಲಿಲ್ಲ ಎಂದು ಹೇಳ್ತಾನೆ. ಈ ರೀತಿಯಾಗಿ ಒಬ್ಬ ನಾಯಕ ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ಳುವುದರಿಂದ ಒಂದು ಸರಿಯಾದ ಬಿಸ್ನೆಸ್ ಬಿಲ್ಡ್ ಮಾಡಲು ಸಾಧ್ಯ ಎಂದು ಲೇಖಕರು ಈ ಒಂದು ಹಂತದಿಂದ ನಮಗೆ ತಿಳಿಸಿದ್ದಾರೆ. ಹಂತ 2ರಲ್ಲಿ ಹೇಳ್ತಾರೆ ಫಸ್ಟ್ ಹೂ ದೆನ್ ವಾಟ್. ಇದರ ಅರ್ಥ ಮೊದಲು ಸರಿಯಾದ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು, ನಂತರ ಕೆಲಸವನ್ನು ನಿರ್ಧರಿಸಬೇಕು. ಉದಾಹರಣೆಗೆ ಒಬ್ಬ ಡಾಕ್ಟರ್ ಹೊಸ ಹಾಸ್ಪಿಟಲ್ ಆರಂಭಿಸಬೇಕು ಅಂದ್ಕೊಂಡ್ರೆ ಮೊದಲೇ ಅವನು ಯಾವ ಚಿಕಿತ್ಸೆಗಳನ್ನು ಕೊಡಬೇಕು ಎಂದು ಯೋಚಿಸುವುದಿಲ್ಲ. ಮೊದಲು ಸರಿಯಾದ ಮೆಡಿಕಲ್ ಸ್ಟಾಫನ್ನು ನೇಮಿಸಿಕೊಳ್ತಾನೆ, ಆಮೇಲೆ ಯಾವ ಸರ್ವಿಸ್ ನೀಡಬೇಕು, ಹೀಗೆ ಇನ್ನುಳಿದ ಕೆಲಸಗಳನ್ನು ನೋಡಿಕೊಳ್ತಾನೆ. ಈ ಒಂದು ಹಂತದಲ್ಲಿ ಲೇಖಕರು ಹೇಳ್ತಾರೆ, ಒಂದು ಸಕ್ಸಸ್ಫುಲ್ ಬಿಸ್ನೆಸ್ನಲ್ಲಿ ತಪ್ಪು ಜನರಿದ್ದರೆ ಎಷ್ಟೇ ಒಳ್ಳೆಯ ಯೋಜನೆ ಇದ್ದರೂ ಅದು ಯಶಸ್ವಿ ಆಗುವುದಿಲ್ಲ. ಅದಕ್ಕೆ ಕೆಲಸಕ್ಕೆ ಸರಿಹೊಂದುವಂತಹ ಜನರನ್ನು ತಂಡದಲ್ಲಿ ನೇಮಿಸಿಕೊಳ್ಬೇಕು ಎಂದು ಲೇಖಕರು ಈ ಒಂದು ಹಂತದಲ್ಲಿ ನಮಗೆ ತಿಳಿಸಿದ್ದಾರೆ. ಹಾಗೆಯೇ ಹಂತ 3ರಲ್ಲಿ ಹೇಳ್ತಾರೆ ಕನ್ಫ್ರಂಟ್ ದ ಬ್ರೂಟಲ್ ಫ್ಯಾಕ್ಟ್ಸ್. ಇದರ ಅರ್ಥ ಸತ್ಯ ಎಷ್ಟೇ ಕಹಿಯಾಗಿದ್ದರೂ ಸಹ ಒಪ್ಪಿಕೊಳ್ಳಬೇಕು. ಹೌದು ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲವೊಂದಿಷ್ಟು ತಪ್ಪುಗಳು ನಮ್ಮಿಂದ ಆದರೂ ಕೂಡ ನಾವು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಆ ತಪ್ಪು ನನ್ನಿಂದ ಆಗಿಲ್ಲ ಎಂದು ನಮ್ಮನ್ನು ನಾವು ಸಮರ್ಥಿಸಿಕೊಳ್ತೇವೆ. ಉದಾಹರಣೆಗೆ ಒಬ್ಬ ವಿದ್ಯಾರ್ಥಿ ನಾನು ಚೆನ್ನಾಗಿ ಓದುತ್ತೇನೆ ಎಂದು ಎಲ್ಲರ ಮುಂದೆನೂ ಹೇಳ್ಕೊಂಡು ತಿರುಗಾಡ್ತಿರ್ತಾನೆ, ಆದರೆ ಪರೀಕ್ಷೆಯಲ್ಲಿ ಬರೀ ಕಡಿಮೆ ಮಾರ್ಕ್ಸ್ನ ತೆಗಿತಿರ್ತಾನೆ. ಇಲ್ಲಿ ಅವನು ನಾನು ಯಾವ ತಪ್ಪು ಮಾಡ್ತಿದ್ದೇನೆ ಎಂದು ಅವನು ತನ್ನನ್ನು ತಾನು ವಿಚಾರಿಸಿಕೊಳ್ಳೋದಿಲ್ಲ, ಬದಲಿಗೆ ಬೇರೆಯವರನ್ನ ಬ್ಲೇಮ್ ಮಾಡ್ತಿರ್ತಾನೆ. ಈ ರೀತಿಯಾಗಿ ನಾವು ನಿಜವನ್ನು ಒಪ್ಪಿಕೊಂಡ್ರೆ ಮಾತ್ರ ಸುಧಾರಿಸಬಹುದು. ಸುಳ್ಳು ಸಮಾಧಾನವು ನಮ್ಮ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ ಎಂದು ಲೇಖಕರು ಈ ಒಂದು ಹಂತದಲ್ಲಿ ನಮಗೆ ತಿಳಿಸಿದ್ದಾರೆ. ಹಾಗೆಯೇ ಹಂತ 4ರಲ್ಲಿ ಹೇಳ್ತಾರೆ ಹೆಡ್ಜ್ ಹಾಗ್ ಕಾನ್ಸೆಪ್ಟ್. ಇದರ ಅರ್ಥ 3 ಪ್ರಶ್ನೆಗಳನ್ನು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಹೌದು, ಮೊದಲನೆಯದು ವಾಟ್ ಆರ್ ಯು ಡೀಪ್ಲಿ ಪ್ಯಾಷನೇಟೆಡ್ ಅಬೌಟ್. ಇದರ ಅರ್ಥ ನಿನಗೆ ಯಾವ ಕೆಲಸ ತುಂಬಾನೇ ಇಷ್ಟ ಆಗುತ್ತದೆ. ಮತ್ತು 2ನೇದ್ದು ವಾಟ್ ಕ್ಯಾನ್ ಯು ಬಿ ಬೆಸ್ಟ್ ಇನ್ ದ ವರ್ಲ್ಡ್ ಎಟ್. ಯಾವ ವಿಷಯದಲ್ಲಿ ನೀನು ವಿಶ್ವದ ಅತ್ಯುತ್ತಮನಾಗಬಹುದು ಎಂದು ನಿಮ್ಮನ್ನು ನೀವು ಕೇಳಿಕೊಳ್ಳಿ. ಹಾಗೆಯೇ ಮೂರನೇದ್ದು ವಾಟ್ ಡ್ರೈವ್ಸ್ ಯುವರ್ ಎಕನಾಮಿಕ್ ಎಂಜಿನ್. ಯಾವ ಕೆಲಸ ನಿನಗೆ ಹೆಚ್ಚು ಹಣ ತರುತ್ತದೆ ಎಂದು ಕೇಳಿಕೊಳ್ಳಿ. ಹಾಗೆಯೇ ಹಂತ 5ರಲ್ಲಿ ಹೇಳ್ತಾರೆ ಕಲ್ಚರ್ ಆಫ್ ಡಿಸಿಪ್ಲಿನ್. ಇದರ ಅರ್ಥ ನಿಮ್ಮಲ್ಲಿ ನೀವು ಶಿಸ್ತನ್ನು ಬೆಳೆಸಿಕೊಳ್ಳಿ. ಯಾರು ಹೇಳದಿದ್ದರೂ ನಿಮಗೆ ಮೋಟಿವೇಶನ್ ಇಲ್ಲ ಅಂದರೂ ಕೂಡ ನೀವು ಪ್ರತಿದಿನ ನಿಮ್ಮನ್ನು ನೀವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗಬೇಕು. ಉದಾಹರಣೆಗೆ ನೀವು ಒಂದೊಳ್ಳೆ ಉತ್ತಮವಾದ ಜಾಬ್ ನಿಮಗೆ ಬೇಕಾದರೆ ನೀವು ಅದರ ಕುರಿತಾಗಿ ದಿನನಿತ್ಯ ಅಭ್ಯಾಸವನ್ನು ಮಾಡಬೇಕು. ಈ ರೀತಿಯಾಗಿ ಡಿಸಿಪ್ಲಿನ್ನಿಂದ ನಿಮ್ಮನ್ನು ನೀವು ಪುಷ್ ಮಾಡಬೇಕು. ಇದರಿಂದ ಸರ್ವತೋಮುಖ ಬೆಳವಣಿಗೆ ಆಗುತ್ತದೆ ಎಂದು ಈ ಒಂದು ಹಂತದಲ್ಲಿ ಲೇಖಕರು ನಮಗೆ ತಿಳಿಸಿದ್ದಾರೆ. ಲೇಖಕರು ಹಂತ 6ರಲ್ಲಿ ಹೇಳ್ತಾರೆ ಟೆಕ್ನಾಲಜಿ ಆಕ್ಸಿಲರೇಟರ್ಸ್. ಇದರ ಅರ್ಥ ತಂತ್ರಜ್ಞಾನವು ವೇಗವನ್ನು ಹೆಚ್ಚಿಸುವ ಒಂದು ಸಾಧನ. ಹೌದು, ಇವತ್ತಿನ ಕಾಲದಲ್ಲಿ ತಂತ್ರಜ್ಞಾನ ನಮಗೆಲ್ಲರಿಗೂ ಎಷ್ಟು ಸಹಾಯವಾಗುತ್ತದೆ ಎಂದು ನಮಗೆಲ್ಲರಿಗೂ ಗೊತ್ತು. ಅದರಿಂದ ನಾವು ಎಷ್ಟು ವೇಗವಾಗಿ ಮಾಡುತ್ತಿದ್ದೇವೆ ಮತ್ತು ಅದರ ಉಪಯೋಗ ನಮಗೆ ಇವತ್ತಿನ ಕಾಲದಲ್ಲಿ ತುಂಬಾ ಸಹಾಯವಾಗುತ್ತಿದೆ. ಉದಾಹರಣೆಗೆ ಒಬ್ಬ ಹೊಸದಾಗಿ ಯೂಟ್ಯೂಬರ್ ಆಗಲಿಕ್ಕೆ ಬಯಸ್ತಾನೆ. ಅದಕ್ಕೆ ಅವನು ಮೊದಲೇ ಅನ್ಕೋತಾನೆ, ನನಗೆ ದುಬಾರಿ ಕ್ಯಾಮ್ರಾ ಬೇಕು, ದುಬಾರಿ ಮೈಕ್ ಬೇಕು ಎಂದು. ಆದರೆ ಲೇಖಕರು ಹೇಳ್ತಾರೆ ಮೊದಲು ಸರಿಯಾದ ಕಂಟೆಂಟ್ ಚಾಯ್ಸ್ ಮಾಡಬೇಕು, ಡಿಸಿಪ್ಲಿನಿಂದ ಮೇಂಟೈನ್ ಮಾಡ್ತಾ ಇರಬೇಕು, ಸರಿಯಾದ ಇನ್ಫಾರ್ಮೇಷನ್ ಆ ಚಾನಲಿಂದ ಜನರಿಗೆ ತಲುಪಿಸ್ಬೇಕು. ಹೀಗೆ ಚಾನಲ್ ಗ್ರೋ ಆದಂತೆ ನಾವು ಟೆಕ್ನಾಲಜಿಯನ್ನು ಅದಕ್ಕೆ ಸೇರಿಸಬೇಕು. ಇದರಿಂದ ಹೆಚ್ಚಿನದಾಗಿ ಗ್ರೋ ಆಗುತ್ತಾ ಹೋಗುತ್ತದೆ. ಈ ಒಂದು ಹಂತದಲ್ಲಿ ಲೇಖಕರು ಹೇಳ್ತಾರೆ ಮೊದಲು ಟೆಕ್ನಾಲಜಿಯನ್ನು ಸೇರಿಸಬೇಡಿ ಎಂದು ಲೇಖಕರು ಈ ಒಂದು ಹಂತದಿಂದ ನಮಗೆ ಸಲಹೆಯನ್ನು ಕೊಡುತ್ತಾರೆ. ಹಾಗೆಯೇ ಕೊನೆಯ ಹಂತದಲ್ಲಿ ಹೇಳ್ತಾರೆ
ದ ಫ್ಲೈ ವೀಲ್ ಎಫೆಕ್ಟ್. ಇದರ ಅರ್ಥ ಚಕ್ರವನ್ನು ನಿಧಾನವಾಗಿ ತಳ್ಳಿ. ಹೌದು, ತುಂಬಾ ಭಾರವಾದ ಕಬ್ಬಿಣದ ಚಕ್ರ ಮೊದಲ ಬಾರಿಗೆ ತಳ್ಳುವುದು ತುಂಬಾನೇ ಕಷ್ಟ. ಹಾಗೆ ಎರಡನೇ ಬಾರಿ ತಳ್ಳುವುದು ಕಷ್ಟ. ಹಾಗೆ ಮೂರನೇ ಬಾರಿ ತಳ್ಳುವುದು ಸ್ವಲ್ಪವೇ ಕಷ್ಟ. ಅದೇ 10ನೇ ಬಾರಿ ತಳ್ಳುವಾಗ ನಮಗೆ ತುಂಬಾ ಸುಲಭ ಎನಿಸುತ್ತದೆ. ಹೀಗೆ ಲೇಖಕರು ಯಾವುದೇ ಒಂದು ದೊಡ್ಡ ಕೆಲಸನೂ ದಿನಾಲು ಕನ್ಸಿಸ್ಟೆನ್ಸ್ ಎಫರ್ಟ್ ಹಾಕುತ್ತಾ ನಿಧಾನಕ್ಕೆ ಮಾಡುತ್ತಾ ಬನ್ನಿ. ಒಂದು ದಿನ ನಿಮ್ಮ ಕೆಲಸವು ಸಂಪೂರ್ಣಗೊಳಿಸಿ ಎಂದು ಲೇಖಕರು ಈ ಒಂದು ಹಂತದಲ್ಲಿ ನಮಗೆ ತಿಳಿಸಿದ್ದಾರೆ. ಇಲ್ಲಿಗೆ ಈ ಪುಸ್ತಕ ಮುಗಿಯಿತು. ಕೊನೆಗೆ ಈ ಪುಸ್ತಕ ನಮಗೆ ಕೊಡುವ ಸಂದೇಶಗಳೇನೆಂದರೆ, ನಮ್ಮ ನಾಯಕತ್ವದಲ್ಲಿ ವಿನಮ್ರತೆ ಮತ್ತು ಜವಾಬ್ದಾರಿ ಇರಲಿ. ಹಾಗೆಯೇ ಎರಡನೇದಾಗಿ ಹೇಳ್ತಾರೆ, ಮೊದಲು ಸರಿಯಾದ ಟೀಮ್ ಮಾಡಿ, ನಂತರ ಯೋಜನೆಯನ್ನು ರೂಪಿಸಿ. ಹಾಗೆಯೇ ಮೂರನೇದಾಗಿ ಕಠಿಣ ಸತ್ಯವನ್ನು ಒಪ್ಪಿಕೊಳ್ಳಿ. ಹಾಗೆಯೇ ಒಂದು ಪ್ರಮುಖ ಶಕ್ತಿಯ ಮೇಲೆ ಮತ್ತು ಶಿಸ್ತನ್ನು ಹಿಂಬಾಲಿಸಿ. ಹಾಗೆಯೇ ತಂತ್ರಜ್ಞಾನವನ್ನು ವೇಗವನ್ನು ಹೆಚ್ಚಿಸಿಕೊಳ್ಳಲು ಬಳಸಿ. ಹಾಗೆಯೇ ಸಣ್ಣದಾಗಿ ನಿರಂತರವಾಗಿ ಪ್ರಯತ್ನ ಇರಲಿ. ಕೊನೆಯದಾಗಿ ಈ ಪುಸ್ತಕ ನಮಗೆ ಕೊಡುವ ಸಾರಾಂಶವೇನೆಂದರೆ, ಗುಡ್ ಈಸ್ ದ ಎನಿಮಿ ಆಫ್ ಗ್ರೇಟ್. ಅಂದರೆ ಸಾಮಾನ್ಯವಾಗಿ ಚೆನ್ನಾಗಿದ್ದೇವೆ ಎಂದು ತೃಪ್ತಿಪಟ್ಟರೆ ಅಸಾಧಾರಣ ಮಟ್ಟಕ್ಕೆ ಅವಕಾಶಗಳನ್ನು ಕಳೆದುಕೊಳ್ತೇವೆ. ಸರಿ, ಹಾಗಿದ್ರೆ ನೀವು ಗುಡ್ ಇಂದ ಗ್ರೇಟ್ ಆಗಲಿಕ್ಕೆ ಬಯಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಗ್ರೇಟ್ ಎಂದು ಬರೆಯಿರಿ. ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಧನ್ಯವಾದಗಳು.